ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BGRS ಯೂಟ್ಯೂಬ್ ಚಾನಲ್. ನಾನಿವತ್ತು ಮೆಂತ್ಯ ಬೆಳೆ ಹುಳಿ ಮುಂಚೆ ಎಲ್ಲ ತುಂಬ ಮಾಡೋರು, ಈಗಿನ ಕಾಲದ ಇದು ಅಪ್ರೂಪ್ ಆಗಿದೆ. ಮೆಂತ್ಯ ಬೆಳೆ ಹುಳಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಒಂದು ಕಪ್ಪಲ್ಲಿ ನಾನು ಬೇಳೆನ ಮಾಮೂಲಿ ಸಾರಿಗೆ ಬೇಯಿಸೋ ಹಾಗೆ ಬೇಯಿಸಿ ಇಟ್ಕೋಬೇಕು. ಇದನ್ನು ನೀರಲ್ಲಿ ನೆನೆ ಹಾಕಿ ಕುಕ್ಕರಲ್ಲಿ ಸಾರಿಗೆ ಹೆಂಗೆ ನಾವು ಬೇಯಿಸ್ಕೊತೀವೋ ಹಾಗೇ ಬೇಯಿಸ್ಕೋಬೇಕು ನೋಡಿ. ಇದು ಇವಾಗ ಕುಕ್ಕರಲ್ಲಿ 3 ವಿಸಿಲು ಕೂಗಿಸ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು ಮೆಣಸಿನ್ಕಾಯಿ ಎಣ್ಣೆಲೆ ಕರೆದು ಹಾಕಿರೋದನ್ನು ಬೇಯಿಸ್ಕೊಳ್ಳೋಕ್ಕೆ ಹಾಕಿದ್ದೀನಿ, ಮೆಂತ್ಯನೂ ಹಾಕಿದ್ದೀನಿ. ಈಗ ಇದನ್ನು ಸಾರಿನ ಪಾತ್ರೆಗೆ ಹಾಕ್ಕೊತೀನಿ ನೋಡಿ. ಅರಿಶಿನ ಎಣ್ಣೆ ಹಾಕಿ ಬೇಯಿಸ್ಕೊಂಡಿರೋದು ಕುಕ್ಕರು. ಈಗ ಇದಕ್ಕೆ ಮೆಣಸಿನಕಾಯಿ ಮತ್ತು ಕರಿದ ಮೆಂತ್ಯ, ಎಣ್ಣೆಯಲ್ಲಿ ಕರಿದ ಮೆಂತ್ಯ, ಇದನ್ನು ಮೆಂತ್ಯ ಬೇಳೆ ಹುಳಿಗೆ ಹಾಕೊಳ್ಳೋದು. ಇದನ್ನು ಕಿವುಚ್ಕೋಬೇಕು ಮೆಣಸಿನ್ಕಾಯಿ. ಆಮೇಲೆ ಒಂದು ಟೊಮೆಟೊ ಹಾಕ್ಕೊತೀನಿ. ಟೊಮೆಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕೊಬ್ಬರಿ ಮತ್ತು ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟಕ್ಕೂ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಸಾರಿನ ಕನ್ಸಿಸ್ಟೆನ್ಸಿ ಬರೋ ಥರ ಹಾಕ್ಕೊಂಡು ಇಷ್ಟನ್ನು ಕುದಿಸ್ಕೋಬೇಕು. ಸಾರು ಹುಳಿ ಕುದಿಸ್ತೀವಲ್ಲ ಆ ಥರ. ಆವಾಗ ಮೆಂತ್ಯ ಬೇಳೆ ಹುಳಿ ರೆಡಿ ಆಗುತ್ತೆ. ಚೂರು ನೀರು ಹಾಕ್ಕೊತೀನಿ ನೋಡಿ. ನೀರು ಸ್ವಲ್ಪ ಹುಳಿ ಥರ ಬರೋ ಥರ ನೀರು ಹಾಕ್ಕೊಂಡು ಕುದಿಸ್ಕೊಡೋದು. ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಕುದಿಸ್ಕೊಡ್ಬೇಕು. ಚೆನ್ನಾಗಿ ಕುದ್ಮೇಲೆ ಹಿಂಗೆ ಒಗ್ಗರಣೆ ಹಾಕ್ಕೊಂಡು, ಸಾಸಿವೆ ಹಿಂಗೆ ಒಗ್ಗರಣೆ ಹಾಕಿದ್ರೆ ಮೆಂತ್ಯ ಬೇಳೆ ಹುಳಿ ರೆಡಿ ಆಗುತ್ತೆ ನೋಡಿ. ರುಚಿಯಾದ ಮೆಂತ್ಯ ಬೇಳೆ ಹುಳಿ ರೆಡಿ ಇದೆ. ಈ ಮೆಂತ್ಯ ಬೇಳೆ ಹುಳಿ ಅನ್ನಕ್ಕೆ ಸಾರು ಹುಳಿ ಥರ ಕಲಿಸ್ಕೊಂಡು ತಿನ್ಬೋದು. ಇದಕ್ಕೆ ನಾವು ಸಂಡಿಗೆ ಹಪ್ಪಳನ ಬಾಡಿಸ್ಕೊಂಡು ತಿಂದರೆ ರುಚಿಯಾಗಿರುತ್ತೆ. ಇದು ದೇಹಕ್ಕೂ ತಂಪು, ಇದೊಳ್ಳೆ ತವ್ವೆ ಥರನೇ ಇರುತ್ತೆ. ರುಚಿಯಾದ ಮೆಂತ್ಯ ಬೇಳೆ ಹುಳಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.